ಸೇರಿ ಬಂದಿರುವ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ದಯಮಾಡಿ ನಿಮ್ಮ ಆಡಿಯೋವನ್ನ ಮ್ಯೂಟ್ ಮಾಡಿ. ನಾವು ನಿಮ್ಮ ಪ್ರೇಯರ್ ಮತ್ತು ನಿಮ್ಮ ಒಂದು ಸರದಿ ಬಂದಾಗ ನಾವು ಅದನ್ನ ತೆಗಿತೇವೆ, ಅನ್ಮ್ಯೂಟ್ ಮಾಡ್ತೇವೆ. ದಯಮಾಡಿ ನಿಮ್ಮ ಎಲ್ಲರೂ ಕೂಡ ಮ್ಯೂಟ್ ಮಾಡಿ. Salam everyone. Yeah, once again, please mute your calls. I welcome you all for the 10th anniversary worship service of UBM Krista Mahima Church, Vasai. In Jesus' name, let us begin our worship service. ಆರಂಭ ಮಾಡೋಣ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ. ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು. ಆತನ ಪ್ರಜೆಯು, ಆತನು ಪಾಲಿಸುವ ಹಿಂದೂ ಆಗಿದ್ದೇವೆ. ಉನ್ನತ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ. ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು,
ಆತನ ಕೃಪೆಯು ಯುಗ ಯುಗಕ್ಕೂ ಆತನ ಸತ್ಯತೆಯು ತಲಾಂತರಕ್ಕೂ ಇರುವವು. ನಮ್ಮ ಈ ಆರಾಧನೆ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಆಗಲಿ. ಆಮೆನ್. Now I request Mr. Mervin Sampson to lead us in praise and worship. Good evening. Hello, can you all hear me? Good evening, Uncle. Yes. Yeah. So the first song that we are going to sing is "Come Bless the Lord, all ye servants of the Lord." Come bless the Lord, all ye servants of the Lord, who stand by night in the house of the Lord. Lift up your head in the holy place and bless the Lord, and bless the Lord. You taste and see that the Lord is good. Oh, taste and see that the Lord is good. Oh, taste and see that the Lord is good. Blessed is the man who trusts in Him. Now we will sing the song "Rejoice in the Lord Always." Rejoice in the Lord always, and again I say rejoice. Rejoice in the Lord always, and again I say rejoice. Rejoice, rejoice, and again I say rejoice. Rejoice, rejoice, and again I say rejoice. Rejoice in the Lord always, and again I say rejoice. Rejoice in the Lord always, and again I say rejoice. Thank you. Let us sing hymn number 8, Kannada hymn number 8. We will sing first and third stanza. ಕನ್ನಡ ಸಂಗೀತದಲ್ಲಿ 8ನೆಯ ಸಂಗೀತವನ್ನು ಹಾಡೋಣ. ಅದರ 1 ಮತ್ತು 3ನೇ ಚರಣವನ್ನು ಹಾಡೋಣ. ನಾವೆಲ್ಲ ಕೂಡಿ ಹಾಡುವ ದೇವರು ಪ್ರೀತಿಯೇ, ಭೂಪರಲೋಕ ಗಾಯನ ದೇವರು ಪ್ರೀತಿಯೇ, ಪಾಪಾತ್ಮರೆಲ್ಲ ಬನ್ನಿರಿ ಇಂಪಾದ ರಾಗ ಬಾರಿಸಿ ಸಂಭ್ರಮದಿಂದ ಹಾಡಿರಿ ದೇವರು ಪ್ರೀತಿಯೇ. ನಾವೆಲ್ಲ ಕೂಡಿ ಹಾಡುವ ದೇವರು ಪ್ರೀತಿಯೇ, ಪರಲೋಕ ಗಾಯನ ದೇವರು ಪಾಪಾತ್ಮರೆಲ್ಲ ಬನ್ನಿರಿ ರಾಗ ಬಾರಿಸಿ ಸಂಭ್ರಮದಿಂದ ಹಾಡಿರಿ ದೇವರು ಪ್ರೀತಿಯೇ. ಎಷ್ಟೋ ಸಂತೋಷವಾಯಿತು ದೇವರು ಪ್ರೀತಿಯೇ,
ಸೂರ್ಯ ಸಂಪತ್ತು ಆಶ್ರಯ ಕೋಟೆ ದುರ್ಗವು ಅನಂತ ಭಾಗ್ಯವಾತನು ದೇವರು ಪ್ರೀತಿ. And Frederick Sayya to prayer. ನಮ್ಮನ್ನು ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯ ದೇವರೇ, ಈ ಸಾಯಂಕಾಲಕ್ಕಾಗಿ ನಾವು ನಿಮಗೆ ಸ್ತೋತ್ರ ಕೊಡ್ತೇವೆ. ಕ್ರಿಸ್ತ ಮಹಿಮಾ ಸಭೆ ತನ್ನ 10ನೇ ವಾರ್ಷಿಕೋತ್ಸವವನ್ನು ಈ ದಿನದಲ್ಲಿ ಆಚರಣೆ ಮಾಡುವ ಕೃಪೆ ನೀನು ಅವರಿಗೆ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ದಾಟಿ ಹೋದ ಎಲ್ಲ ವರ್ಷಗಳಲ್ಲಿ ನಿನ್ನ ಪಾರಂಪರಿಕೆಗಾಗಿ, ನಿನ್ನ ನಡೆಸುವಿಕೆಗಾಗಿ, ನಿನ್ನ ಎಲ್ಲ ಮಾರ್ಗದರ್ಶನಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಕೊಡ್ತೇವೆ. ಕಾಲಕ್ಕೆ ಬೇಕಾದಂಥ ನಿನ್ನ ಸೇವಕರುಗಳನ್ನು ಒದಗಿಸುತ್ತಾ ಬಂದಿದೆ. ಕೃಪೆ ಮೇಲೆ ಕೃಪೆಯನ್ನು ಕೊಟ್ಟು ದೇವರೇ, ಇವೆಲ್ಲಗಳಿಗಾಗಿ ನಾವು ನೀನು ವಂದಿಸಿ ಆರಾಧಿಸುತ್ತೇವೆ. ಕೀರ್ತನ ಹೇಳಿದ ಹಾಗೆ ನನ್ನ ಮನವೇ ಒಂದು ಕೊಂಡಾಡು, ಆತೋಪಕಾರ್ಯಗಳಲ್ಲಿ ಒಂದನ್ನು ಮರೆಯಬೇಡ. ನಮ್ಮ ದೇವರೇ, ನಮ್ಮ ಸಭಾ ಜೀವನದಲ್ಲಿ ಏನೆಲ್ಲ ಸಂಗತಿಗಳು ನಡೆದು ಹೋದರೂ ನೀನು ಮಾತ್ರ ಬದಲಾಗದ ಕೃಪೆ, ಬದಲಾಗದ ಪ್ರೀತಿ, ಬದಲಾಗದ ವಾಕ್ಯ, ಬದಲಾಗದ ನೀನೇ ನಮ್ಮನ್ನು ಇದ್ದುಕೊಂಡು ನಡೆಸುತ್ತಾ ಬಂದಿದ್ದಿ. ಇವೆಲ್ಲಗಳಿಗಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ನಮ್ಮ ದೇವರೇ, ಈಗಲಾದರೂ ಬೇರೆ ಬೇರೆಯ ಕೊರತೆಗಳು, ಸಮಸ್ಯೆಗಳು ನಮ್ಮ ದೇಶದಲ್ಲಿದ್ದರು, ಅವುಗಳ ಮಧ್ಯದಲ್ಲಿ ನಾವು ನಿನ್ನನ್ನು ಸ್ತುತಿಸುವಂತಹ ಒಂದು ಕೃಪೆ ಈ ಮಾಧ್ಯಮದ ಮೂಲಕವಾಗಿ ನೀನು ಕೊಟ್ಟಿರುವುದಕ್ಕಾಗಿ ನಿಮಗೆ ಎಷ್ಟು. ನಮ್ಮ ಪ್ರಾರ್ಥನೆ ಈ ಆರಾಧನೆಯಲ್ಲಿ ನಿನ್ನ ಸಾನ್ನಿಧ್ಯ ಪ್ರಸ್ತುತಿಯಲ್ಲಿ ನಾವೇನೇ ಮಾಡಿದರೂ ಆ ಮೂಲಕವಾಗಿ ನಿನಗೆ ಅನುಮಾನ ಮಹಿಮೆಗಳನ್ನು ತರುವಾಗಿ ಮಾಡು. ನಿನ್ನ ವಾಕ್ಯವನ್ನು ಕೇಳುವಾಗಲೂ ನಿನ್ನ ಸೇವಕರ ಮೂಲಕವಾಗಿ ಈ ವರ್ಷವೂ ಕೂಡ 10ನೇ ವಾರ್ಷಿಕೋತ್ಸವ ಮಾಡುವಾಗ ನಾವು ಕಲಿಯತಕ್ಕಂಥ ಪಾಠಗಳನ್ನು ಕೂಡ ನೀವು ಕಲಿಸಿಕೊಡು ಎಂಬುದಾಗಿ ಪ್ರಭುವೇ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಪ್ರವಾದಿ ಹೇಳಿದ ಹಾಗೆ ನಿನ್ನ ಕೃಪಾವರ ಪ್ರತಿದಿನ ಕೂಡ ಹೊಸದಾಗಿ ಒದಗುತ್ತವೆ. ಈ ಅನುಭವ ಇಡೀ ಸಭೆಗೆ ನೀನು ಕೊಡುವುದಕ್ಕಾಗಿ ತಂದೆ ದೇವರೇ, ನಾವು ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಮಾತ್ರ ಸ್ವಾಮಿ, ಈ ಕೃತಜ್ಞ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ ಮೂಲಕವಾಗಿ ಇದರಲ್ಲಿ ಭಾಗವಹಿಸುವಂತ ಎಲ್ಲರನ್ನೂ ನೀನು ಹರಸಿ ನಿನ್ನ ಕೃಪೆಯಿಂದ ತುಂಬಿಸಿ ಅವರನ್ನು ನಡೆಸು. ಈಗಲೂ ಕೂಡ ಆ ಅನುಭವವನ್ನು ನಮ್ಮೆಲ್ಲರಿಗೆ ನೀಡು ಎಂಬುದಾಗಿ ಪ್ರಾರ್ಥಿಸುತ್ತಾ, ಪ್ರಭುವೇ, ತಂದೆ ಮಗ ಪವಿತ್ರಾತ್ಮನಾಗಿರುವ ನಿನಗೆ ಎಲ್ಲ ಕಾಲದಲ್ಲಿಯೂ ಯೇಸು ಸ್ವಾಮಿ ಹೆಸರಿನಲ್ಲಿ ಈ ನಮ್ಮ ಪ್ರಾರ್ಥನೆಯನ್ನು ಕೇಳು. ನಿನ್ನ ನಾಮಕ್ಕೆ ನಿತ್ಯ ಕಾಲದಲ್ಲಿ ಸ್ತೋತ್ರವಾಗಲಿ. ಆಮೆನ್. Now, Mrs. Goretti Bangera will lead us in responsive reading. Today's responsive reading is taken from Psalm 56, from Psalm 65, verses 3 to 7. Psalm 65, verses 3 to 7. Please read the alternate verses with me. Praise awaits you, our God, in Zion. To you our vows will be fulfilled. You who answer prayer, to you all people will come. When we were overwhelmed by sins, you forgave our transgressions. Blessed are those you choose and bring near to live in your courts. We are filled with the good things of your house, of your holy temple. You answered us with awesome and righteous deeds, God our Savior, the hope of all the ends of the earth and of the farthest seas, who formed the mountains by your power, having armed yourself with strength, who still the roaring of the seas, the roaring of their waves, and the turmoil of the nations. The whole earth is filled with awe at your wonders. Where morning dawns, where evening fades, you call forth songs of joy.
Now choreography by Sunday school children. Now choreography by Sunday school children. Psalm 145, verses 3 to 7 says, Great is the Lord and most worthy of praise. His greatness no one can fathom. One generation will commend your works to another. They will tell of your mighty acts. They will speak of the glorious splendor of your majesty, and I will meditate on your wonderful works. They will tell of the power of your awesome works, and I will proclaim your great deeds. They will celebrate your abundant goodness and joyfully sing of your righteousness. Yes, Lord, today we celebrate your goodness and joyfully sing out about your love. As the chorus says, all my life you have been faithful. All my life you have been so good. With every breath that I am able, I will sing of the goodness of God. On this occasion, our Sunday school children present the song, Goodness of God. I love you, Lord. Oh, your mercy never fails me. All my days I've been held in your hands. From the moment that I wake up until I lay my head, oh, I will sing of the goodness of God. And all my life you have been faithful. And all my life you have been so, so good. With every breath that I am able, oh, I will sing of the goodness of God. I love your voice. You will lead me through the fire, and in darkest night, you were close like no other. I've known you as a father. I've known you as a friend. And I have lived in the good
ದಿನಕ್ಕೆ ನೇಮಕವಾದ ದೇವರ ವಾಕ್ಯವನ್ನು ಆಲಿಸೋಣ. ಲೆಟ್ us hear the Old Testament scripture reading. Today's scripture reading is taken from the Old Testament book of Ezra, chapter 1, verses 1 to 8. Book of Ezra, chapter 1, verses 1 to 8. In the first year of Cyrus, king of Persia, in order to fulfill the word of the Lord spoken by Jeremiah, the Lord moved the heart of Cyrus, king of Persia, to make a proclamation throughout his realm and to put it in writing. This is what Cyrus, king of Persia, says. The Lord, the God of heaven, has given me all the kingdoms of the earth, and he has appointed me to build a temple for him at Jerusalem in Judah. Anyone of his people among you, may his God be with him, and let him go up to Jerusalem in Judah and build the temple of the Lord, the God of Israel, the God who is in Jerusalem. And the people of any place where survivors may now be living are to provide him with silver and gold, with goods and livestock, and with free will offerings for the temple of God in Jerusalem. Then the family heads of Judah and Benjamin, and the priests and Levites, everyone whose heart God has moved, prepared to go up and build the house of the Lord in Jerusalem. All their neighbors assisted them with articles of silver and gold, with goods and livestock, and with valuable gifts in addition to all the freewill offerings. Moreover, King Cyrus brought out the articles belonging to the temple of the Lord, which Nebuchadnezzar had carried away from Jerusalem and had placed in the temple of his God. Cyrus, king of Persia, had them brought by Mithridat, the treasurer, who counted them out to Sheshbazzar, the prince of Judah. Here ends the reading of the Old Testament. May God add his blessings to the reading of his holy word. Now, a special number by Rohan Mabin. Give thanks to the Lord, for he is good. His steadfast love endures forever. So here's a Thanksgiving song. धन्यवाद के साथ स्तुति गाऊंगा. धन्यवाद के साथ स्तुति गाऊंगा, हे यीशु मेरे खुदा. उपकार तेरे है बेशुमार, कोटि कोटि स्तुति धन्यवाद. धन्यवाद के साथ स्तुति गाऊंगा, हे यीशु मेरे खुदा. उपकार तेरे है बेशुमार, कोटि कोटि स्तुति धन्यवाद. योग्यता से बढ़ के दिया है अपनी दया से तूने मुझे. योग्यता से बढ़ के दिया है अपनी दया से तूने मुझे. मांगने से ज्यादा मिला मुझे, आभारी हूँ प्रभु में. मांगने से ज्यादा मिला मुझे, आभारी हूँ प्रभु में. धन्यवाद के साथ स्तुति गाऊंगा, हे यीशु मेरे खुदा. उपकार तेरे है बेशुमार, कोटि कोटि स्तुति
धन्यवाद के साथ स्तुति गाऊंगा, हे यीशु मेरे खुदा। उपकार तेरे हैं बेशुमार, कोटि कोटि स्तुति धन्यवाद, कोटि कोटि स्तुति धन्यवाद, कोटि कोटि स्तुति धन्यवाद। Thank you. Let us hear the New Testament scripture reading. ನಮ್ಮ ಆಲಯದ 10ನೇ ವಾರ್ಷಿಕೋತ್ಸವಕ್ಕೆ ನೇಮಕವಾಗಿರುವ ಹೊಸ ಒಡಂಬಡಿಕೆಯ ವೇದ ಪಾರಾಯಣ ಪಾಠವು ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಸಂಧಿ 1ನೇ ವಚನದಿಂದ 6ನೇ ವಚನದವರೆಗೆ. Hebrews 3rd chapter verses from 1 to 6. ಇಲ್ಲಿರುವ ದೇವರ ವಾಕ್ಯವನ್ನು ಓದಿ ಕೇಳೋಣ. ಆದದರಿಂದ ದೇವ ಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಸಿಕೊಂಡಿರುವ ದೇವ ಪ್ರೇಸಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಮೋಸೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆಯೇ ಯೇಸುವು ತನ್ನನ್ನು ನೇಮಿಸಿದಾತನಿಗೆ ನಂಬಿಗಸ್ತನಾಗಿದ್ದಾನೆ. ಮನೆಗಿಂತ ಮನೆ ಕಟ್ಟಿದವನಿಗೆ ಹೆಚ್ಚಾದ ಮಾನವಿರುವುದರಿಂದ ಮೋಸೆಗಿಂತ ಯೇಸುವು ಹೆಚ್ಚಾಗಿರುವ ಮಾನಕ್ಕೆ ಯೋಗ್ಯನೆಂದೆನಿಸಲ್ಪಟ್ಟಿದ್ದಾನೆ. ಪ್ರತಿ ಮನೆಯನ್ನು ಯಾರು ಒಬ್ಬನು ಕಟ್ಟುವನು? ಸಮಸ್ತವನ್ನು ಕಟ್ಟಿದಾತನು ದೇವರೇ. ಮೋಸೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೆಯ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು. ಆಮೆನ್. Now, church report by Rakesh Maben. Now, church report by Rakesh Maben. Salam everyone, this is Rakesh Maben, one of the co-workers here at UBM Christa Mahima Church, Vasai. Greetings to all in the matchless name of our Savior Jesus Christ. It is my humble privilege to share the church report with you today. By God's grace, even in this difficult situation, we are blessed to have this time of fellowship to celebrate the 10th anniversary of our existence as UBM Christa Mahima Church, Vasai. As we celebrate this day, I'm sure we are all reminded of our initial days of fellowship 2 decades ago, while we were still part of UBM Vishranti Church, Malad. A handful of families from this part of the city traveling to and fro, braving all odds to be part of the fellowship at UBM Malad. It is during these testing times God started moving people's heart to plant a church in Vasai for His glory. This small flock from Vasai was now commissioned to fulfill His will. Thanks to their prayers and earnest efforts, we were blessed with a hall on rent at PP Paradise in Vasai West, and thus began our journey as a congregation in Vasai on the 9th of September 2001. Due to some unavoidable circumstances, we had to shift from PP Paradise to Dalvi Southern in Vasai West. However, we were now few more in numbers, and the fellowship continued to grow stronger. Since this hall was also on rent, we were permitted to use it only for Sunday fellowships. As activities and fellowship gatherings increased, we soon realized getting our own place for fellowship was imperative. As families started praying and working towards building this church, God raised few members to complete this task. After a lot of searching and scouting, we finalized this place in the heart of Evershine City in Vasai East, what we call today our own place of worship. This is indeed the will of God alone, through the hard work put in by each and every member involved in the entire process of making this shared dream a reality. While few of them have left us to be with our Lord,
we remember all those hearts and minds that toiled day and night to give us this hallowed place, which is now known as UBM Christa Mahima Church, Vasai. Their experience is indeed a testimony and an inspiration for us to serve in the house of the Lord. We've had various pastors shepherding us in the last 10 years. We would like to remember each of them as well for their prayers and spiritual guidance. On the 6th of June 2010, the dedication of our church was done by then Bishop of the Karnataka Southern Diocese, Right Reverend Dr. John S. Sadanand. Exactly 10 years since then, we continue to congregate as one family, UBM Christa Mahima Church, Vasai. With just few families, currently we've grown to 170 communicant members, which is 82 families. We are blessed to have one of our senior pastors, Reverend Frederick George, as chairman of our presbytery, assisted by a young pastor, Pastor Vinod Isaac, with 5 elders and 3 council members working together under their able guidance. Pre-COVID-19, we had the privilege of coming together for our regular Sunday services in Kannada and English on alternate Sundays. And we believe in His time, we will get back to worshipping together in His house soon. We have a dedicated team of 4 teachers who continue to minister to our kids through Sunday school, every Sunday after the divine worship. Equally important, we have 11 children between the age group of 5.5 years to 18 years of age. The youth of our church persevere to meet for fellowship on Sundays and have always been a constant help during various church activities and initiatives. We also have the women of our church meeting for fellowship every alternate Saturdays and consistently helping in various fundraising initiatives to support local church activities. Vassal mission and music goes a long way. It is also an integral part of our worship. What started as a humble beginning has now evolved into a strong musical team spearheaded by a committed leader orchestrating choirs on special occasions and carols during Christmas. He is well supported by a bunch of musicians who support in the regular church services with their instruments like violin, guitar and keyboards. We would also like to take this opportunity to acknowledge the contributions of our church building committee for their constant support related to the church building initiatives. Book of Job tells us, wisdom belongs to the aged and understanding to the old. We thank God for all the elderly members of our church who've always been forthcoming and enthusiastic with their participation in various activities. We also have some behind the scene helpers who keep helping us with their humble contributions, like arranging the hymn numbers and hymn books before and after the church service. It might also be with mending of some old torn hymn books, fixing some plumbing and electrical issues. We salute such heroes and thank God for their heart that is eager to serve. Every year during Christmas, we have a bunch of creative volunteers who come forward to decorate the church and put up the Christmas star. We would like to remember these volunteers too for their dedication and commitment. As a church, we've also been part of various activities hosted in-house or organized by the church council, and it has always been an enriching experience. We also have an intercessory prayer meeting happening on the second Sunday of every month. And God has revealed to us His prayer answering ways through this fellowship as well. Even in this time of lockdown, He enabled us to come together last month with Let's Connect, an intercessory prayer organized by a presbytery through WebEx. By God's grace, we had more number of members participating in this fellowship online, and that encouraged us to go ahead and organize this Thanksgiving service today. In these 10 years, God has been gracious enough in nurturing and nourishing us through various fellowships and committees within the church. All the above mentioned activities and contributions is not to boast of how active our church is. Let our boasting continue to be in our Lord alone. This report is not about painting a rosy picture of how the church is functioning. However, this is a time for each and every one of us to introspect
and thank God for all His goodness in our lives and the UBM Mahima family as a whole, while reminding ourselves of how we could remain firm in Him and remain united in fellowship as one body. Ephesians 2:21 reminds us that Christ Jesus Himself is the cornerstone, in whom the whole structure, being joined together, grows into a holy temple in the Lord. In Him we are also being built together into a dwelling place for God by the Spirit. I was wondering, if God Himself was to write a report about UBM Christa Mahima Church, how would He grade us as individual members of this church, since we are all called to be members of this body? Let's continue to work together, mending and nurturing relationships, sharing His love and uplifting each other for His glory. As I conclude this report, I wish to leave each of you with this thought. May God the Father strengthen us to grow together as one family. Amen. Let us now take a moment to go down the memory lane to cherish some of the sweetest memories and moments from the last decade.
ಸ್ವಲ್ಪ ಸಮಯ ಪರಾರ್ಥ ಪ್ರಾರ್ಥನೆಯನ್ನ ಮಾಡೋಣ. Let us pray for COVID-19 virus. Congregation response will be, hear us, O Lord. Father, we come in the name of your Son, Jesus Christ. We acknowledge your presence in our midst as we stand in the gap and pray for all those affected of COVID-19. Heal all the people suffering from this virus. We pray for all those suffering in the hospitals, government and private hospitals. Heal them, Father. We also pray those who are in quarantine. Let their positive report turn to negative, Lord, which is not impossible with you. With God, all things are possible. Lord Jesus, this virus is nothing before you. You have already taken it on the cross of Calvary, and by your stripes, every person is healed, delivered, and restored. Heal the whole world. Especially we pray for our nation and forgive our sins, Lord Jesus. Let the wave of your healing flow in every area and especially in Maharashtra. We thank you for your precious shed blood, which keeps everyone safe. Thank you for your care and protection. We pray for all the doctors, nurses, police forces, and all the frontline workers. Thank you for blessing them and their family. Keep under your safe and loving care with the hands of protection. We also remember UBMC nurses and all the hospital staff. Thank you for taking care of them and protecting them from this virus. Bless them and their homes. Bless the hands of their work, Lord, which with you nothing is impossible, my Father. We thank you for listening to our prayer. Congregation's response, hear us, O Lord. Istaraka, please lead us in second prayer. Okay. Carolyn Roberts, please lead us in prayer. Let us pray for children and children's education. Pray for children and children's education. Almighty God, the giver of all good things, we thank you for keeping us safe in these difficult times. As you know, due to this COVID-19 virus, the education system also has been affected all over the world. Schools and colleges have not reopened, and there's no clarity as to when it will commence. Also, teachers are trying to learn new system of online education so that they can teach the students at their home itself. We are thankful for all the efforts the teachers are putting for our benefits. We pray that the children may adapt to the new system of teaching and excel in it. We submit our teachers and students into your with wisdom, knowledge, and understanding. We commit all this in the precious name of our Lord and Savior Jesus Christ. Congregation response, hear us, O Lord. Homeless, needy, and poor. Oh Lord, Heavenly Father, I thank you once again for this wonderful day, Lord Jesus. Oh Lord, yes, Lord, we come unto you, O Lord Jesus. Yes, Lord, we submit everything unto your hands, O Lord. You take care of each and every one of them, Lord Jesus. Yes, Lord, I pray for the poor people, O Lord, who are suffering, who are struggling to get foods, O Lord Jesus. Yes, Lord, you help them, Lord Jesus. You are the provider, Lord. You know everything, Lord. You know all our needs, O Lord Jesus. Protect them, Lord Jesus. For all the homeless, O Lord Jesus, yes, Lord. They are going from one place to another, Lord Jesus. Walking and going, O Lord Jesus. You take care of them, O Lord Jesus. You be with them, Lord Jesus. Lead them, protect them from everything, Lord Jesus.
Oh Lord Jesus, as this virus has spread across all countries, oh Lord Jesus, I pray for everyone, oh Lord Jesus, all those who are suffering, oh Lord Jesus. Take care of them, oh Lord Jesus. Yes, Lord. Heal them, Lord Jesus. You are a healer, Lord Jesus. You are a provider. You know everything. You know all our needs, oh Lord Jesus. Bless each and every one of them, Lord Jesus. I submit unto you, O Lord Jesus. I pray to you, O Lord Jesus. Be with each and every one of them, Lord. You be in our midst, O Lord Jesus. Thank you. Thank you once again, Heavenly Father. I pray unto you for each and every one of them, Lord. Those who are sick, O Lord Jesus. I pray for them too, Lord. Take care of them, Lord Jesus. O Lord, Heavenly Father, I pray you. I submit everything into your mighty presence, O Lord. In Jesus' holy name I pray. Amen. Congregation response. Hear us, O Lord. Trisha Bangera, lead us in prayer. Let us pray for all those who lost their family members in this lockdown period. Oh God, we thank you for your presence here. There is no one like you. We know that you are a God who answers our prayers. Our world is hurting and broken now, Lord. We pray for those who have lost their loved ones in this lockdown. Many died due to starvation. We pray that the family members may get enough food. We pray for the family members of migrant workers who lost their lives. We pray for the family members of those people who did not get timely medical help. We also pray for the family members of those people who committed suicides due to financial distress. Lord, we pray that it is possible that the other family members may be able to overcome all problems. Bless those who mourn, eternal God, with the comfort of your love, that they may face each new day with hope and the certainty that nothing can destroy them. May their memories become joyful, their days enriched with friendship, and their lives enriched by your love. Please comfort them, Lord, with your peace and presence, as only your Spirit can do. We pray, Lord, that in whatever we face, you are our peace and refuge, a very present help in all times of trouble. Congregation response, hear us, O Lord. Dinah Roberts, lead us in prayer. Let us pray for our Vasai Church and all Vasai churches. O loving Father, we thank you for giving us the opportunity to come to thy presence. On the occasion of the 10th anniversary of our UVM Christa Mahima Church, although because of this COVID-19 pandemic, we may not be able to have regular worship service, but it is your blessing that we can connect virtually to thank you and worship you. O Lord, as you have brought us this far, we ask you to fill us with your spirit of love and unity in the aside our differences and look to the greater cause, the cause of Christ. We humbly beseech thee that you bind us all, UBM Christa Mahima Church and all the member UBM churches with the strong cords of your love. Help us all to jointly spread the message of love and peace that your Son, our Lord Jesus Christ, has taught us. We seek your blessing to stand united as a church in this time of COVID-19 pandemic, to help us all, those affected because of it. We ask all these things in the loving name of our Lord and Savior Jesus Christ. Congregation response, hear us, O Lord. Amen. Now, special number by Oliver Karkada and family. Now, special number by Oliver Karkada and family. ಎಲ್ಲ ಕಾಲದೊಳು ಎಲ್ಲ ವೇಳೆಯಳು ದೇವರೇ ನಿನ್ನನ್ನೇ ಸ್ತುತಿಪೆ ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ ಎಲ್ಲ ವೇಳೆಯಳು ಸ್ತುತಿಪೆ ಆದಿಯು ನೀನೇ ಅಂತ್ಯವು ನೀನೇ ಜ್ಯೋತಿಯು ನೀನೇ ನನ್ನ ಭಾಗ್ಯವು ನೀನೇ
ಆದಿಯು ನೀನೇ ಅಂತ್ಯವು ನೀನೇ ಜ್ಯೋತಿಯು ನೀನೇ ನನ್ನ ಭಾಗ್ಯವು ನೀನೇ ಎಲ್ಲ ಕಾಲದಳು ಎಲ್ಲ ವೇಳೆಯಳು ದೇವರೇ ನಿನ್ನನ್ನೇ ಸ್ತುತಿಪೆ ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ ಎಲ್ಲ ವೇಳೆಯಳು ಸ್ತುತಿಪೆ ಮಾರ್ಗವು ನೀನೇ ಸತ್ಯವು ನೀನೇ ಜೀವವು ನೀನೇ ನನ್ನ ರಕ್ಷಕ ನೀನೇ ಮಾರ್ಗವು ನೀನೇ ಸತ್ಯವು ನೀನೇ ಜೀವವು ನೀನೇ ನನ್ನ ರಕ್ಷಕ ನೀನೇ ಎಲ್ಲ ಕಾಲದಳು ಎಲ್ಲ ವೇಳೆಯಳು ದೇವರೇ ನಿನ್ನನ್ನೇ ಸ್ತುತಿಪೆ ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ ಎಲ್ಲ ವೇಳೆಯಳು ಸ್ತುತಿಪೆ ಎಲ್ಲ ವೇಳೆಯಳು ಸ್ತುತಿಪೆ ಎಲ್ಲ ವೇಳೆಯಳು ಸ್ತುತಿಪೆ. Now I request Reverend Gladson Karkadaya to lead us in word of God. ದೇವರ ವಾಕ್ಯದ ಸಂದೇಶವನ್ನು ನೀಡಬೇಕಾಗಿ ಗ್ಲಾಡ್ಸನ್ ಅಯ್ಯನವರನ್ನ ಕೇಳಿಕೊಳ್ತೇವೆ. ಈ ದಿನದ 10ನೇ ಸಂಸ್ಥೆಯ ವಾರ್ಷಿಕೋತ್ಸವಕ್ಕೋಸ್ಕರ ಧ್ಯಾನಕ್ಕೆ ನಾನು ಆರಿಸಿಕೊಂಡ ದೇವರ ವಾಕ್ಯದ ಭಾಗ ಅದು ಹೊರಗಡೆಯಲ್ಲಿ ನಾವೀಗ ತಾನೇ ಓದಿ ಕೇಳಿದ್ದು ಎಜ್ರನ ಪುಸ್ತಕ 1ನೇ ಅಧ್ಯಾಯ 1ರಿಂದ 4ನೇ ವಚನದವರೆಗೆ ನಾನು ಅದನ್ನು ಓದ್ತೇನೆ. ಪಾರಸಿಯ ಅರಸನಾದ ಕೋರೇಶನ ಮೊದಲನೆಯ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಶನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಅಂಗುರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೋರೇಶನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯೆಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕು ಎಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಯೆಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಲಿ. ಅವರ ದೇವರು ಅವರ ಸಂಗಡ ಇರಲಿ. ಸೆರೆಯವರಲ್ಲಿ ಉಳಿದವರು ಯಾವ ಊರುಗಳಲ್ಲಿ ಪ್ರವಾಸಿಗಳಾಗಿರುತ್ತಾರೋ ಆ ಊರುಗಳವರು ಯೆರೂಸಲೇಮಿನ ದೇವಾಲಯಕ್ಕೋಸ್ಕರ ಕಾಣಿಕೆಗಳನ್ನಲ್ಲದೆ ಬೆಳ್ಳಿ ಬಂಗಾರ ಸರಕು ಪಶು ಇವುಗಳನ್ನು ಕೊಟ್ಟು ಅವರಿಗೆ ಸಹಾಯ ಮಾಡಲಿ ಎಂದು ಪ್ರಕಟಿಸಿದನು. ಕರ್ತನಲ್ಲಿ ಪ್ರಿಯರೇ, ಇಂದಿನ ವಾಕ್ಯ ಭಾಗವನ್ನು ತಿಳಿಸುವಂತ ಅವಕಾಶ ನನಗೆ ಸಿಕ್ಕಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಎಜ್ರನ ಪುಸ್ತಕದಲ್ಲಿ ನಾವೀಗ ಓದಿದಂತೆ ಪಾರಸಿಯ ಅರಸನಾದ ಕೋರೇಶನ ಮೊದಲನೇ ವರ್ಷದಲ್ಲಿ ಆತನು ದೇವರಿಂದ ಪ್ರೇರೇಪಣೆ ಹೊಂದಿಕೊಂಡು ತನಗೆ ದೇವರು ಕೊಟ್ಟ ಆಶೀರ್ವಾದವನ್ನು ಜ್ಞಾಪಿಸಿಕೊಂಡು ಯೆರೂಸಲೇಮಿನ ದೇವಾಲಯವನ್ನು ಕಟ್ಟುವುದಕ್ಕಾಗಿ ತನ್ನ ರಾಜ್ಯದಲ್ಲಿದ್ದ ಎಲ್ಲಾ ಇಸ್ರಾಯೇಲ್ಯರಿಗೆ ಒಂದು ಅಪ್ಪಣೆಯನ್ನು ಹೊರತಾನೆ. ಅದು ಡಂಗುರದ ಮೂಲಕ ಮತ್ತು ಪತ್ರದ ಮೂಲಕ ಸಾರಲ್ಪಡುತ್ತದೆ. ಇದು ನಾವು ಯೋಚನೆ ಮಾಡುವಾಗ ಬಹಳ ಆಶ್ಚರ್ಯದ ಸಂಗತಿ. ಯಾಕಂದ್ರೆ ಅನ್ಯ ದೇಶದ ಅರಸನು ಯೆರೆಮೀಯನ ಪ್ರವಾದನೆಯ ವಾಕ್ಯವನ್ನು ಓದಿ ಅದರ ಪ್ರಕಾರ ಮುಂದೆ ಹೋಗುವುದು ಒಂದು ಆಶ್ಚರ್ಯದ ಸಂಗತಿ. ಅದು ಕೂಡ 70 ವರ್ಷಗಳ ನಂತರ ಅವರಿಗೆ ಬಾಬೆಲ್ನಿಂದ ಬಿಡುಗಡೆ ಆಗ್ತದೆ. ನೆಬುಕದ್ನೆಚ್ಚರನು ಅವರನ್ನು
ಜಯಿಸಿ ಅವರ ಆಲಯದಲ್ಲಿರುವಂತ ಎಲ್ಲ ಪವಿತ್ರ ವಸ್ತುಗಳನ್ನು, ಜನರಲ್ಲಿದ್ದಂತ ಎಲ್ಲ ವಸ್ತುಗಳನ್ನು ದೋಚಿ ಅನೇಕ ಜನರನ್ನು ತನ್ನ ಬಾಬೇಲಿಗೆ ಗುಲಾಮರಾಗಿ ತೆಗೆದುಕೊಂಡು ಹೋಗ್ತಾನೆ. ಅವರು 70 ವರ್ಷ ಬಹಳ ಕಷ್ಟಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಇಂದು ನಾವು ನಮ್ಮ ಕ್ರಿಸ್ತ ಮಹಿಮಾ ಸಭೆಯ 10ನೇ ವಾರ್ಷಿಕೋತ್ಸವವನ್ನು ಧ್ಯಾನ ಮಾಡುವವರಾಗಿದ್ದೇವೆ, ಯೋಚಿಸುವವರಾಗಿದ್ದೇವೆ ಮತ್ತು ಆಚರಿಸುವವರಾಗಿದ್ದೇವೆ. ಚರ್ಚ್ ರಿಪೋರ್ಟ್ ಅಲ್ಲಿ ನಾವು ಎಲ್ಲ ಕೇಳಿದೆವು. ಈ ಸಭೆಯಲ್ಲಿ 10 ವರ್ಷಗಳಿಂದ ನಡೆದ ಅನೇಕ ಸಂಗತಿಗಳ ಚಿತ್ರಪಟವನ್ನು ಕೂಡ ನಾವು ಗಮನಿಸಿದೆವು. ಅದು ನಮಗೆ ಬಹಳ ಆನಂದವನ್ನು ತರುವಂತಹ ಸಂಗತಿಯಾಗಿದೆ. ಈಗ ನಾವು ಈ ವಾಕ್ಯ ಭಾಗದ ಮೇಲೆ 3 ಸಂಗತಿಗಳನ್ನು ಯೋಚನೆ ಮಾಡೋಣ. ಅದು ಯಾವುದಂದ್ರೆ, ಮೊದಲನೇದಾಗಿ ಈ ವಾರ್ಷಿಕೋತ್ಸವದ ಸಮಯದಲ್ಲಿ ನಾವು ಎಲ್ಲಿದ್ದೆವು, ನಮ್ಮ ಬುನಾದಿ ಎಂಥದ್ದು, ಇದನ್ನು ನಾವು ಯೋಚಿಸಬೇಕಾಗಿದೆ. ವಾಟ್ ಈಸ್ ಅವರ್ ಫೌಂಡೇಶನ್ ಆಸ್ ಬಾಸೆಲ್ ಮಿಷನ್ ಚರ್ಚ್ ಇನ್ ವಸಾಯ್? ಬಾಸೆಲ್ ಮಿಷನ್ ಚರಿತ್ರೆ ನಮಗೆ ಗೊತ್ತು. ಜರ್ಮನ್ ದೇಶದ ಕೆಲವು ವ್ಯಕ್ತಿಗಳು ದೈವ ಪ್ರೇರಣೆಯಿಂದ ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ದಕ್ಷಿಣ ಭಾರತಕ್ಕೆ ಬಂದರು. ಮಂಗಳೂರಲ್ಲಿ ಮನೆ ಮಾಡಿ ಕತ್ತಲೆಯಲ್ಲಿ ಜೀವಿಸುತ್ತಿದ್ದಂತ, ಅಂಧ ಭಕ್ತಿಯಲ್ಲಿ, ಕುರುಡು ಭಕ್ತಿಯಲ್ಲಿ ಜೀವಿಸುತ್ತಿದ್ದ, ಭೂತ ಆರಾಧನೆ ಮಾಡುತ್ತಿದ್ದ ಜನರನ್ನು ಮಾರ್ಪಡಿಸುವುದಕ್ಕಾಗಿ ಅವರು ಹೇಗೆ ಪ್ರಯತ್ನ ಮಾಡಿಸಿದ್ರು ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ. ಹೇಗಂದ್ರೆ, ಮೊದಲಾಗಿ ಅವರಿಗೆ ವಿದ್ಯೆ ಕೊಟ್ಟು ಅವರಿಗೆ ಜ್ಞಾನಾರ್ಜನೆ ಮಾಡಿ ಅವರ ಜೀವನವನ್ನು ಪರಿವರ್ತನೆ ಮಾಡಲಿಕ್ಕೆ ಅವರು ಪ್ರಯತ್ನಿಸಿದ್ರು ಮತ್ತು ಪುಸ್ತಕಗಳನ್ನು ಬರೆದ್ರು. ಈ ಬಾಸೆಲ್ ಮಿಷನ್ ಅದು ಯಾವಾಗ ಆರಂಭ ಆಯಿತು ಎಂಬುದಾಗಿ ನಾವು ಬಲ್ಲೆವು. ಅದರ ಮೂಲ ಯಾವುದು? ಪ್ರೆಸ್ಬಿಟೇರಿಯನ್ ಹಿನ್ನೆಲೆಯಿಂದ ಬಂದಂತ ಒಂದು ಸಭೆ ಇದಾಗಿದೆ ಮತ್ತು ಮಾರ್ಟಿನ್ ಲೂಥರ್ನ ಬೋಧನೆಯನ್ನು ಆಧಾರ ಮಾಡಿಕೊಂಡಂತ ಸಭೆ ಇದಾಗಿದೆ. ಆ ಬೋಧನೆಯನ್ನೇ ಅವರು ತಂದು ನಮಗೆ ಕಲಿಸಿದ್ರು ಮತ್ತು ಅವರ ಉದ್ದೇಶ ಈ ಶುದ್ಧವಾದ ಸ್ಪಷ್ಟ ಬೋಧನೆ ಅದು ಕೊನೆಯವರೆಗೆ ಉಳಿಯಬೇಕು ಎಂಬುದು ಅವರ ಉದ್ದೇಶವಾಗಿದೆ. ನಾವೀಗ ಅವರು ಬಂದು ಹೋದಂತ 200 ವರ್ಷ ಆಚರಣೆ ಮಾಡಲಿಕ್ಕೆ ಹತ್ತಿರ ಇದ್ದೇವೆ. ಸೌತ್ ಕೆನರಾದಿಂದ ಮತ್ತು ಕರ್ನಾಟಕದಿಂದ ಬಂದ ಬಾಸೆಲ್ ಮಿಷನ್ ಸಭೆಯ ಸದಸ್ಯರು ಉದ್ಯೋಗ ಹುಡುಕಿಕೊಂಡು ಬೊಂಬಾಯಿಗೆ ಬಂದರು ಮತ್ತು 60 ವರ್ಷಗಳ ಹಿಂದೆ ಇಲ್ಲಿ ಒಂದು ಸಭೆಯಾಗಿ ಆರಾಧನೆ ಪ್ರಾರಂಭ ಮಾಡಿ ಬೈಕಲದಲ್ಲಿ ಸಭೆ ಸ್ಥಾಪಿಸಿದರು. ಅದು ಗೋಲ್ಡನ್ ಜುಬ್ಲಿ ಆಚರಿಸಿತು ಮತ್ತು ಅಲ್ಲಿಂದ ಚದರಿದಂತ ಕ್ರೈಸ್ತರು ಬೈಕಲದಿಂದ ಮುಖ್ಯ ಬೊಂಬಾಯಿಂದ ಚದರಿದ ಕ್ರೈಸ್ತರು ಬೇರೆ ಬೇರೆ ಕಡೆಗೆ ಹೋಗಿ ಈಗ ನಮ್ಮಲ್ಲಿ 13 ಆರಾಧನಾ ಕೇಂದ್ರಗಳಿವೆ. ವಸಾಯಿಗೆ ಬಂದವರು ದೇವರ ಕೃಪೆಯಿಂದ ಇಲ್ಲಿ ದೇವರ ಆರಾಧನೆ ಪ್ರಾರಂಭಿಸಿದ್ರು. ನಾವು ವರದಿಯಲ್ಲಿ ಕೇಳಿದೆವು ಮತ್ತು ಚರ್ಚ್ ಕೌನ್ಸಿಲ್ನ ಸಹಾಯದಿಂದ ಮತ್ತು ಅವರ ಪ್ರೋತ್ಸಾಹದಿಂದ ನಾವು ಈ ಒಂದು ಸುಂದರವಾದ ಸ್ಥಳವನ್ನು ಕಂಡುಕೊಂಡು ಇಲ್ಲಿ ಆರಾಧನೆ ಪ್ರಾರಂಭಿಸುವುದಕ್ಕೆ, ನಮ್ಮ ಎಲ್ಲಾ ಸಭೆಯ ಕೆಲಸ ಕಾರ್ಯಗಳನ್ನು, ಆಕ್ಟಿವಿಟೀಸ್ ಅನ್ನು ಮಾಡುವುದಕ್ಕೆ ದೇವರ ಕೃಪೆ ತೋರಿಸಿದನು ಎಂಬುದನ್ನು ನಾವು ನೋಡ್ತೇವೆ. ಇದು ನಾವಿಲ್ಲಿ ಕಾಣುವಂತ ಮೊದಲನೇ ವಿಷಯ.
ನಮ್ಮ ಆರಂಭದ ಫೌಂಡೇಶನ್, ಅಸ್ಥಿವಾರ ಎಂಬಂತ ವಿಷಯ ಅದು ಯಾವ ರೀತಿಯಲ್ಲಿ ಇತ್ತು ಎಂಬುದನ್ನು ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ಎರಡನೇದಾಗಿ ನಾವು ನೋಡಲಿಕ್ಕಿರುವಂತ ವಿಷಯ ಏನಂದ್ರೆ, ಬಾಸಲ್ ಮಿಷನ್ ಸಭೆಯಾಗಿ ನಾವು ಎಷ್ಟರ ಮಟ್ಟಿಗೆ ಬೆಳವಣಿಗೆ ಹೊಂದಿದ್ದೇವೆ ಎಂದು ಅವಲೋಕನ ಮಾಡಬೇಕು. ಇದು ಈ ಸಂದರ್ಭದಲ್ಲಿ ವಾರ್ಷಿಕೋತ್ಸವದ ಸಮಯದಲ್ಲಿ ಬಹಳ ಅವಶ್ಯವಾಗಿದೆ. ಬೆಳವಣಿಗೆ ಎಂದು ಹೇಳುವಾಗ ನಾವು ಹೊಸ ಹೊಸ ವಿಚಾರಗಳನ್ನು ಅಳವಡಿಸಿಕೊಳ್ಳಬಾರದು ಎಂಬ ಅರ್ಥ ಅಲ್ಲ. ಬದಲಾವಣೆ ಬೇಕು, ಹೊಸ ಹೊಸ ಸಂಗತಿಗಳು ಬೇಕು. ಆದರೆ ಆ ಮೊದಲಿನ ಆರಂಭದ ವಿಚಾರ, ಫೌಂಡೇಶನ್, ಅದನ್ನು ನಾವು ಬಿಟ್ಟು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಸಲ್ ಮಿಷನ್ ನಂಬಿಕೆ, ಬಾಸಲ್ ಮಿಷನ್ ಆರಾಧನೆ, ಬಾಸಲ್ ಮಿಷನ್ ನ ವಿಶ್ವಾಸ, ಅದು ಶುದ್ಧವಾದಂತ ವಿಶ್ವಾಸ ಮತ್ತು ದೇವರ ವಾಕ್ಯದಿಂದ ತೆಗೆಯಲ್ಪಟ್ಟಿರುವಂತ ಸತ್ಯವಾದ ಬೋಧನೆ. ಅದನ್ನು ನಾವು ಬಿಟ್ಟು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಉಳಿಸಿಕೊಂಡು, ಅದನ್ನು ಅಡಿಪಾಯವಾಗಿ ಹಾಕಿಕೊಂಡು ಅದರ ಮೇಲೆ ಕಟ್ಟುತ್ತಾ ಹೋಗ್ಬೇಕು. ಬದಲಾವಣೆಗಳು ಆಗ್ತದೆ. ನಾವು ಕನ್ನಡ ಸಭೆ ಇದ್ದದ್ದು ಇಂಗ್ಲಿಷ್ ನಲ್ಲಿ ಕೂಡ ಆರಾಧನೆ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಸಭೆಯ ಯುವ ಜನರಿಗಾಗಿ ಅದು ಬಹಳ ಅಗತ್ಯ ಇತ್ತು. ಅದನ್ನು ನಾವು ಬೆಳೆಸುತ್ತಾ ಹೋಗಿದ್ದೇವೆ. ಆದರೆ ಈಗಿನ ವಾತಾವರಣವನ್ನು ನೋಡುವಾಗ ಈ ಬಾಸಲ್ ಮಿಷನ್ ಕಲ್ಚರ್, ಬಾಸಲ್ ಮಿಷನ್ ಸಂಸ್ಕೃತಿ ಅದನ್ನು ಸ್ವಲ್ಪ ಬದಿಗೆ ಇಟ್ಟಂತೆ ಕಂಡು ಬರುತ್ತದೆ. ನಮ್ಮ ಸಭೆಯ ಕೆಲವು ನಾಯಕರು ಅವರು ಸತ್ಯವೇದ ಅಧ್ಯಯನ ಮಾಡಿದವರೇ, ಆದರೆ ಯಾವ ಉದ್ದೇಶದಿಂದಲೋ ಜನರನ್ನು ಮೆಚ್ಚಿಸುವುದಕ್ಕಾಗಿಯೋ ಅಥವಾ ತಮ್ಮ ಹೆಗ್ಗಳಿಕೆಗಾಗಿಯೋ ಕೆಲವು ಬೇರೆ ಗುಂಪುಗಳ ವಿಚಾರಗಳನ್ನು ನಮ್ಮಲ್ಲಿ ಒಪ್ಪಿಸುವುದಕ್ಕೆ ಪ್ರಯತ್ನ ಮಾಡುವುದು ಕಂಡು ಬರುತ್ತದೆ. ಇದನ್ನು ನಾವು ಖಂಡಿತವಾಗಿ ಆಚರಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ಮಾಡಿದ್ರೆ ನಾವು ವೇಳೆ ಇತರ ಗುಂಪುಗಳಂತೆ ಒಂದು ಪ್ರತ್ಯೇಕ ಗುಂಪಾಗಿ ಹೋಗುವೆವು. ಆದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇರುವಂತಹದ್ದು ಬಹಳ ಅಗತ್ಯವಾಗಿದೆ. ಬಾಸಲ್ ಮಿಷನರಿಗಳು ನಮಗೆ ಎಷ್ಟು ಪ್ರಯಾಸ ಪಟ್ಟು ಪುಸ್ತಕಗಳನ್ನು ಒದಗಿಸಿದ್ದಾರೆ. ಸಂಗೀತ ಪುಸ್ತಕದಲ್ಲಿ ಅದನ್ನು ನಾವು ಓದುವಾಗ ಬಹಳ ಆಶ್ಚರ್ಯವಾಗುತ್ತದೆ. ಅದನ್ನು ಹಾಡುವಾಗ ದೇವರಾತ್ಮ ನಮ್ಮ ಹೃದಯಗಳಲ್ಲಿ ಮಾತಾಡ್ತಾನೆ. ನಮ್ಮ ಆರಾಧನೆಯಲ್ಲಿ ನಾವು ಅದನ್ನು ಹಾಡುವಾಗ ಆ ಆರಾಧನೆಯ ಗಂಭೀರತೆ ಹೆಚ್ಚುತ್ತದೆ. ಮತ್ತು ಆ ವೆಸ್ಟರ್ನ್ ಮ್ಯೂಸಿಕ್, ಪಾಶ್ಚಾತ್ಯ ಸಂಗೀತವನ್ನು ನಾವು ಕಾಪಾಡಿಕೊಂಡು ಬಂದಿದ್ದೇವೆ. ಅದರೊಂದಿಗೆ ಕೆಲವು ಲೈಟ್ ಮ್ಯೂಸಿಕ್ ಅಥವಾ ಕೀರ್ತನೆಗಳು, ಸಂಗೀತಗಳು, ಅದನ್ನು ಕೂಡ ನಾವು ಅಳವಡಿಸಿಕೊಳ್ಳುತ್ತಾ ಬಂದಿದ್ದೇವೆ. ಆದ್ರೆ ಅಡಿಪಾಯವಾಗಿರುವಂತ ಬಾಸಲ್ ಮಿಷನ್ ಸಂಸ್ಕೃತಿ ಅದನ್ನು ನಾವು ಬಿಟ್ಟು ಹೋಗದೆ ಅದರಲ್ಲಿ ಬೆಳೆಯುವಂತಹದ್ದು ಬಹಳ ಅಗತ್ಯ. ಮೂರನೇದಾಗಿ ನಾವಿಲ್ಲಿ ನೋಡುವಂತ ವಿಷಯ ಏನೆಂದರೆ, ನಾವು 10ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಾ ಇರುವಾಗ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇವೆ, ನಮ್ಮ ಗುರಿ ಅಂತದ್ದು, ನಮ್ಮ ಉದ್ದೇಶ ಎಂತದ್ದು. ಸಭೆಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ, ಸಭೆಯಾಗಿ ಬಾಸಲ್ ಮಿಷನ್ ನಂಬಿಕೆಯನ್ನು ಅರಿತುಕೊಂಡು ತಿಳಿದುಕೊಂಡು ಉಳಿಸಿಕೊಂಡು ಹೋಗುವಾಗ ನಮ್ಮ ಸಭೆಯ ಉದ್ದೇಶ ಎಂತದ್ದೆಂಬುದನ್ನು ನಾವು ತಿಳಿದುಕೊಳ್ಳುವಂತಹದ್ದು ಈ ಸಮಯದಲ್ಲಿ ಯೋಚಿಸುವಂತದ್ದು ಬಹಳ ಅಗತ್ಯವಾಗಿದೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ಪೌಲನ್ ಬರೀತಾನೆ, ಐ ಪ್ರೆಸ್ ಆನ್ ಟುವರ್ಡ್ಸ್ ದ ಗೋಲ್ ಟು ವಿನ್ ದ ಪ್ರೈಸ್. ನಾನು ಬಹುಮಾನವನ್ನು ಹೊಂದುವುದಕ್ಕಾಗಿ ಓಡುತ್ತಾ ಇದ್ದೇನೆ, ಪ್ರಯಾಸ ಪಡುತ್ತಾ ಇದ್ದೇನೆ, ಆ ಗುರಿ ಮುಟ್ಟುವುದಕ್ಕೆ ನಾನು ಹೋರಾಟ ಮಾಡ್ತಾ ಇದ್ದೇನೆ ಎಂಬುದಾಗಿ ಪೌಲನ್ ಹೇಳ್ತಾನೆ. ಪ್ರಿಯರೇ, ನಮ್ಮ ಗುರಿ, ನಮ್ಮ ಸಭೆಯ ಗುರಿ ಇದೆ. ದೇವರಿಗೊಂದು ಪರಿಶುದ್ಧ ಮೊದಲಗಿತ್ತಿ ಸಭೆಯಾಗಿ
ನಾವು ಮುಂದೆ ಹೋಗುವಂತಹದ್ದು ಮತ್ತು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಸದ್ಗುಣಗಳನ್ನು ಅಳವಡಿಸಿಕೊಂಡು ಅಭ್ಯಾಸಿಸಿ ನಮ್ಮ ಸುತ್ತಲಿನ ಜನರಿಗೆ ಲೋಕಕ್ಕೆ ಬೆಳಕಾಗಿ ಶೋಭಿಸುವಂತಹದ್ದು ನಮ್ಮ ಸಭೆಯ ಗುರಿಯಾಗಿರುತ್ತದೆ. ಪ್ರಿಯರೇ, ಈ ಸಂದರ್ಭದಲ್ಲಿ ಇದನ್ನು ನಾವು ಬಹಳ ಒತ್ತು ಕೊಟ್ಟು ಯೋಚನೆ ಮಾಡುವಂತಹದ್ದು ಅಗತ್ಯ. ಪರಿಶುದ್ಧಾತ್ಮನ ಗುಣಗಳು ಪೌಲನು ಬರೆಯುತ್ತಾನೆ, ಅನ್ಯೋನ್ಯತೆಯಲ್ಲಿ ಸಭೆಯನ್ನು ಉಳಿಸಿಕೊಳ್ಳಬೇಕು, ಬೆಳೆಸಿಕೊಳ್ಳಬೇಕು. ಯೂನಿಟಿ ಅಮಂಗ್ ಅಸ್ ಈಸ್ ಇಂಪಾರ್ಟೆಂಟ್. ನಮ್ಮ ಮಧ್ಯದಲ್ಲಿ ನಮ್ಮೊಳಗೆ ಅನ್ಯೋನ್ಯತೆ ಅದನ್ನು ಸ್ಥಾಪಿಸುವಂತಹದ್ದು ಸಭೆಯಲ್ಲಿ ನಾವು ಬೇರೆಯವರಿಗೆ ಇತರರಿಗೆ ತೋರಿಸುವಂತ ಒಂದು ಶ್ರೇಷ್ಠ ಗುಣ. ಅದನ್ನು ನಾವು ಪರಿಶುದ್ಧಾತ್ಮನಿಂದ ಹೊಂದಿಕೊಂಡು ಬೆಳೆಯುವಂಥದ್ದು ಅಗತ್ಯ. ಭೇದ ಭಾವಗಳು ಬರಬಹುದು, ಅದನ್ನು ಸರಿಯಾದ ರೀತಿಯಲ್ಲಿ ಬಗೆಹರಿಸಿಕೊಳ್ಳುವುದು ಅಗತ್ಯ. ಹೊಟ್ಟೆ ಕಿಚ್ಚು, ದ್ವೇಷ ಇವು ಅನೇಕ ತೊಂದರೆಗಳಿಗೆ ಕಾರಣವಾಗಿರುತ್ತದೆ. ಆದರೆ ಪರಿಶುದ್ಧಾತ್ಮನ ಗುಣಗಳಾದಂತ ಸಹನೆ, ತಾಳ್ಮೆ ಮತ್ತು ಪ್ರೀತಿ ಇವುಗಳನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ನಾವು ದೇವರ ವಾಕ್ಯವನ್ನು ಓದುತ್ತಾ ಅದರಲ್ಲಿ ನೆಲೆಗೊಂಡವರಾಗಿ ಪರಿಶುದ್ಧಾತ್ಮನ ಶಕ್ತಿಯನ್ನು, ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಂಡು ನಮ್ಮನ್ನು ಮಾರ್ಪಡಿಸಿಕೊಂಡವರಾಗಿ ಸದ್ಗುಣಗಳಲ್ಲಿ ತುಂಬಿದವರಾಗಿ ಆ ಗುರಿಯ ಕಡೆಗೆ ಮುಂದೆ ಹೋಗುವಂತಹದ್ದು ನಮ್ಮ ಜೀವನದಲ್ಲಿ ಬಹಳ ಅಗತ್ಯವಾಗಿದೆ. ಗುರಿಯನ್ನು ಸಾಧಿಸುವುದಕ್ಕೆ ಸಭೆಯನ್ನು ಪರಿಶುದ್ಧತೆಯಲ್ಲಿ ಯೇಸು ಸ್ವಾಮಿಯ ಮೊದಲಿಗಿತ್ತಿ ಸಭೆಯಾಗಿ ಮುಂದುವರಿಯುವುದಕ್ಕೆ ನಾವು ಪ್ರಯತ್ನ ಪಡುವಂತದ್ದು ಅಗತ್ಯ. ಜನರಿಗೆ ಬೇರೆ ಬೇರೆ ಸ್ಥಳಗಳನ್ನು ನೋಡ್ಲಿಕ್ಕೆ ಬಹಳ ಇಷ್ಟ. ಹೊಸ ಹೊಸ ಸ್ಥಳಗಳಿಗೆ ಟ್ರಿಪ್ ಹೋಗ್ತಾರೆ ಜನರು. ಯೆರೂಸಲೇಮಿಗೆ ಹೋಗಿ ಅಲ್ಲಿ ನೋಡಿ ಬಂದವರ ವಿಷಯ ಅವರು ಹೇಳುವಂತ ವರದಿ ನೋಡಿದ್ರೆ ನಮ್ಗೆ ಕೂಡ ಆಸೆ ಆಗ್ತದೆ ಅಲ್ಲಿ ಒಂದ್ ದಿವಸ ಹೋಗ್ಬೇಕು. ಯೇಸು ಸ್ವಾಮಿ ಪ್ರಾಣ ಕೊಟ್ಟಂತ ಗೋಲ್ಗತ ಗುಡ್ಡ ನೋಡ್ಬೇಕು. ಯೇಸು ಸ್ವಾಮಿ ಕ್ರೂಜೆಯನ್ನು ಹೊತ್ತುಕೊಂಡು ಹೋದಂತ ಮಾರ್ಗವನ್ನು ನೋಡ್ಬೇಕು, ಆ ಮಾರ್ಗದಲ್ಲಿ ನಡಿಬೇಕು. ಅಲ್ಲಿರುವಂತ ನೇಟಿವಿಟಿ ಚರ್ಚ್, ಆ ಸಣ್ಣ ಬಾಗಲಿನ ಮೂಲಕ ಹೋಗುವಂತ ದೇವಾಲಯ, ಅಲ್ಲಿರುವಂತ ಸೊಲೊಮೋನನು ಕಟ್ಟಿದ ದೇವಾಲಯ, ಅದೆಲ್ಲವನ್ನು ನೋಡ್ಬೇಕು. ಮತ್ತು ಅದನ್ನು ಉರುಳಿಸಿ ವೈರಿಗಳು ನಾಶ ಮಾಡಿ ಅಲ್ಲಿ ಕಲ್ಲು ಇರುವಂತ ಉರುಳಿದ ಕಲ್ಲುಗಳ ಮೇಲೆ ಜನರು ತಮ್ಮ ತಲೆಗಳನ್ನು ಇಟ್ಕೊಂಡು ಕೂಗುವಂತ ದೃಶ್ಯ, ಇಂಥದನ್ನೆಲ್ಲ ನೋಡುವುದು ಒಂದು ಆಶ್ಚರ್ಯವಾದಂತ ಸಂಗತಿ ಮತ್ತು ಒಂದು ಶ್ರೇಷ್ಠ ಅನುಭವ. ದೇವರು ಅನುಗ್ರಹಿಸದೆ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಬಹಳ ಇಷ್ಟಪಡ್ತೇವೆ. ಹಾಗೆ ಯುರೋಪಿಗೆ ಹೋಗುವಂತ ಒಂದು ಟ್ರಿಪ್. ಒಬ್ಬ ಮನುಷ್ಯ ಯುರೋಪಿಗೆ ಹೋಗ್ಲಿಕ್ಕೆ ಮನಸ್ಸು ಮಾಡಿ ಯುರೋಪಿಗೆ ಒಂದು ಟ್ರಿಪ್ ಮಾಡಿದಂತೆ. ಅಲ್ಲಿ ಹೋಗಿ ಅಲ್ಲಿ ಒಬ್ಬ ಗೈಡ್ ಇರ್ತಾನೆ, ಅವನು ಸಂಗತಿಗಳನ್ನು ತೋರಿಸ್ತಾನೆ. ಅಲ್ಲಿ ಅವನು ನೋಡಿದಂತ ಒಂದು ಜ್ಞಾಪಕ ಇರುವಂತ ಅತ್ಯಮೂಲ್ಯ ವಿಷಯ ಏನಂತ ಹೇಳಿದ್ರೆ, ಅಲ್ಲಿರುವಂತ ಕೆಲವು ಕೆಥಿಡ್ರಲ್ಸ್, ದೇವಾಲಯಗಳು, ಆರಾಧನಾ ಕೇಂದ್ರಗಳು, ಬಹಳ ಆಶ್ಚರ್ಯವಾದಂತ ದೇವಾಲಯಗಳನ್ನು ಅವನು ನೋಡಿದ. ಹೊರಗಿನಿಂದ ನೋಡುವಾಗ ಅದರ ಎತ್ತರ ಬಹಳ ಉನ್ನತವಾಗಿದೆ. ಅದರ ಗೋಪುರ, ಗಂಟೆ ಗೋಪುರ ಮಧ್ಯದಲ್ಲಿ ಅದರ ಎತ್ತರ, ಅದನ್ನು ಆತನು ತಲೆ ಎತ್ತಿ ನೋಡ್ಬೇಕಾಯ್ತು. ಮಾತ್ರ ಅಲ್ಲ, ಆತನು ಒಳಗೆ ಹೋದ. ಒಳಗೆ ಹೋಗುವಾಗ ಅಲ್ಲಿರುವಂತ ಸೌಂದರ್ಯ, ಆ ಕಲ್ಲುಗಳನ್ನು ಗೋಡೆಯನ್ನು ಏರಿಸಿದಂತ ರೀತಿ, ಅದನ್ನು ನೋಡುವಾಗ ಆತನಿಗೆ ಬಹಳ ಆಶ್ಚರ್ಯ ಆಯ್ತಂತೆ. ಮತ್ತು ಕಿಟಕಿಯಲ್ಲಿ ಗ್ಲಾಸಿನ ಮೇಲೆ ಇರುವಂತ ಸೌಂದರ್ಯವಾದಂತ ಆರ್ಟ್, ಆ ಗ್ಲಾಸ್ ನಲ್ಲಿ ಇರುವಂತ ಆರ್ಟ್, ಅದನ್ನ ಆತನು ಗಮನಿಸಿದ. ಅದನ್ನು ನೋಡ್ಲಿಕ್ಕೆ ಆತನಿಗೆ ಇಡೀ ದಿವಸ ಬೇಕಾಯ್ತಂತೆ. ಅದರಲ್ಲಿ ಏನೆಲ್ಲ ಉಂಟು, ಏನೆಲ್ಲ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದನ್ನೆಲ್ಲ ಆತನು ನೋಡುವಾಗ ಆತನಿಗೆ ಬಹಳ ಆಶ್ಚರ್ಯ ಆಯ್ತಂತೆ. ದೇವಾಲಯವನ್ನು ಎಷ್ಟು ಭಕ್ತಿಯಿಂದ, ಎಷ್ಟು ಶ್ರದ್ಧೆಯಿಂದ ಕಟ್ಟಿದ್ದಾರೆ ಜನ.
ಅವರ ಹೃದಯದಲ್ಲಿದ್ದಂತ ಒಂದು ವಿಷನ್ ಅದೆಷ್ಟು ಆಶ್ಚರ್ಯವಾದದ್ದು. ಪ್ರಿಯರೇ, ಎಜ್ರ, ನೆಹೆಮಿಯ, ಸೊಲೊಮೋನನು ಕಟ್ಟಿದ ದೇವಾಲಯದ ಫೌಂಡೇಶನ್ ಮೇಲೆ ಅವರು ತಿರುಗಿ ಅದನ್ನು ಕಟ್ಟುವುದಕ್ಕೆ ಪ್ರಯತ್ನ ಮಾಡಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರುತ್ತಿದೆ. ಸಭೆಯನ್ನು ಕಟ್ಟುವ ಕೆಲಸ ಅದು ಯಾರ್ದು? ಖಂಡಿತವಾಗಿ ಅದು ಪವಿತ್ರಾತ್ಮನ ಕೆಲಸ. ಆದರೆ ಅದರ ನಾವು ಸಹಭಾಗಿಗಳು, ಸಭೆಯ ಸದಸ್ಯರು, ಪ್ರತಿಯೊಬ್ಬೊಬ್ಬರು ಈ ಸಭೆಯನ್ನು ಕಟ್ಟುವುದಕ್ಕೆ ಅರ್ಹರು ಮತ್ತು ಅದಕ್ಕೆ ಜವಾಬ್ದಾರರು. ಇದನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ಳುವಂಥದ್ದು ಅಗತ್ಯವಾಗಿದೆ. ಅನ್ಯೋನ್ಯತೆಯಲ್ಲಿ, ಪ್ರೀತಿಯಲ್ಲಿ, ಒಕ್ಕಟ್ಟಿನಲ್ಲಿ ಸಭೆಯನ್ನು ಕಟ್ಟುತ್ತಾ ಅದು ಲೋಕಕ್ಕೆ ಬೆಳಕಾಗಿ ನಮ್ಮ ಮೂಲಕ ಕ್ರಿಸ್ತನಿಗೆ ಸಾಕ್ಷಿಯಾಗಿ ದೃಢವಾಗಿ ನಿಂತು ಮುಂದೆ ಹೋಗುವಂತೆ ನಾವು ಪ್ರಾರ್ಥಿಸುವುದು ಮಾತ್ರವಲ್ಲ, ಅದಕ್ಕೋಸ್ಕರ ನಾವು ಶ್ರಮೆ ವಹಿಸುವುದು ಕೂಡ ಅಗತ್ಯವಾಗಿದೆ. ದೇವರು ನಮ್ಮ ಸಭೆಯನ್ನು ಆಶೀರ್ವದಿಸಲಿ. ನಮ್ಮ ಸಭೆಯಲ್ಲಿರುವಂತ ಎಲ್ಲರನ್ನು, ಪ್ರತಿಯೊಬ್ಬ ಸದಸ್ಯರನ್ನು ಆಶೀರ್ವದಿಸಲಿ. ಸಭೆಯಲ್ಲಿರುವಂತ ಎಲ್ಲ ಸಂಘ ಸಂಸ್ಥೆಗಳನ್ನು ಆಶೀರ್ವದಿಸಲಿ. ನಮ್ಮ ಮೂಲಕ ಆತನು ಮಹಿಮೆ ಹೊಂದಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಪ್ರೀತಿ ಉಳ್ಳವರೇ, ನಮ್ಮ ಕ್ರಿಸ್ತ ಮಹಿಮಾ ಸಭೆ ಪ್ರಾರಂಭವಾದ ಸಮಯದಲ್ಲಿ ಇಲ್ಲಿ ಸೇವೆ ಮಾಡಿದಂತವರು ರೆವರೆಂಡ್ ಎಬಿನೇಜರ್ ಜತನ ಅಯ್ಯನವರು ಈಗ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯ ಮೂಲಕ ನಮ್ಮನ್ನು ನಡೆಸಬೇಕಾಗಿ ಕೇಳಿಕೊಳ್ತೇನೆ. ರೆವರೆಂಡ್ ಎಬಿನೇಜರ್ ಜತನ ಅಯ್ಯ ನಮ್ಮನ್ನ ನಡೆಸಬೇಕಾಗಿ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡುವಂತ ದೇವರೆಲ್ಲ ಮಹೋಪಕಾರಗಳಿಗಾಗಿ ಕುಟುಂಬವಾಗಿ ದೇವರಿಗೆ ಸ್ತೋತ್ರ ಮಾಡ್ತಿದ್ದೇವೆ. ಮತ್ತು ವಿಶೇಷವಾಗಿ ಈ ದಿನ ಹಿಂದೆ 10 ವರ್ಷಗಳ ಹಿಂದೆ ಹೋಗಿ ನೋಡಿದಾಗ ಈಗ ಎಲ್ಲ ಯವನಸ್ಥರು ಮತ್ತು ಸಭೆ ಎಲ್ಲರೂ ಕೂಡ ಉತ್ತಮವಾಗಿ ಅದನ್ನು ನಿರ್ವಹಿಸಿದಿರಿ. ಸಂತೋಷ ಆಗ್ತದೆ. ದೇವರು ನಡೆಸಿದ್ದಾನೆ, ಕಾಪಾಡಿದ್ದಾನೆ. ಮತ್ತು ದೇವರೆಲ್ಲ ಮಹೋಪಕಾರಿಗಳಿಗಾಗಿ ಸ್ತೋತ್ರ ಮಾಡುವ ಮತ್ತು ಹೃದಯಾಂತರಾಳದಿಂದ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಕೃಪಾಳುವಾದ ದೇವ್ರೆ, ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ನಿನ್ನ ಕೃಪೆ ಕೈಗಳಲ್ಲಿ ಸ್ವಾಮಿ, ನಿನ್ನ ಪರಿಶುದ್ಧವಾದಂತ ಹೆಸರಿನಲ್ಲಿ ಕಟ್ಟಲ್ಪಟ್ಟಂತ ಕ್ರಿಸ್ತ ಮಹಿಮಾ ಸಭೆಯನ್ನು ನೀನು ಆಶೀರ್ವದಿಸಿ 10 ವರ್ಷ ನಿನ್ನ ಕೃಪೆ ಕೈಗಳಲ್ಲಿ ನಡೆಸಿದೆಯಲ್ಲ ಸ್ವಾಮಿ. ಈ ಪವಿತ್ರ ಆಲಯದಲ್ಲಿ ನಾವು ಪ್ರಾರ್ಥಿಸುವಾಗ ನಮಗೆ ಬೇಕಾಗುವಂತ ಎಲ್ಲ ಆಶೀರ್ವಾದಗಳನ್ನು, ಮೇಲುಗಳನ್ನು ಅನುಗ್ರಹಿಸಿದ್ದಿ. ಪವಿತ್ರ ಸಂಸ್ಕಾರಗಳನ್ನು ನಡೆಸುವಲ್ಲಿ, ಪವಿತ್ರ ಆರಾಧನೆಗಳನ್ನು ನಡೆಸುವಲ್ಲಿ, ನಮ್ಮೆಲ್ಲ ಶುಭ ಕಾರ್ಯಗಳನ್ನು ನಡೆಸುವಲ್ಲಿ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದಿ. ಸುಖದಲ್ಲಿಯೂ ದುಃಖದಲ್ಲಿಯೂ ಸಭೆಯಾಗಿ ಜೊತೆಯಾಗಿ ಮುಂದೆ ಸಾಗುವಂತ ಕೃಪೆ ಕೊಟ್ಟಿದ್ದಿ. ನಮ್ಮ ಕಣ್ಣೀರಿನ ಸಮಯದಲ್ಲಿ ನಮ್ಮ ಕಣ್ಣೀರನ್ನು ಒರೆಸಿದ್ದಿ, ನಮ್ಮನ್ನು ಧೈರ್ಯಪಡಿಸಿದ್ದಿ. ನಿರಾಶೆಯ ಸಮಯದಲ್ಲಿ ನಮಗೆ ನಿರೀಕ್ಷೆಯಾಗಿದ್ದುಕೊಂಡು ನಮ್ಮನ್ನು ಬಲಪಡಿಸಿದ್ದಿ. ದಾರಿ ತೋರದಾಗ, ನಿನ್ನ ಪವಿತ್ರ ಆಲಯಕ್ಕೆ ಬಂದು ಪ್ರಾರ್ಥಿಸಿದಾಗ ನಮಗೆ ನಿನ್ನ ಮಾರ್ಗಗಳನ್ನು ಒದಗಿಸಿಕೊಟ್ಟಿದ್ದಿ. ಯೆಹೋವ ನನಗೆ ಕುರುಬನು, ಕೊರತೆ ಪಡನು ಅನ್ನುವಂತ ವಿಶ್ವಾಸದ ಮಾತುಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತ ಮಹಿಮಾ ಪವಿತ್ರ ಸಭೆಗೋಸ್ಕರವಾಗಿ ಸ್ತೋತ್ರ ಸಲ್ಲಿಸ್ತೀವಿ. ಇದಕ್ಕೋಸ್ಕರವಾಗಿ ದುಡಿದಂತ ಎಲ್ಲ ಸೇವಕ ಸೇವಕಿಯರನ್ನು ಆಶೀರ್ವದಿಸು. ಇದರ ಸ್ವಾಮಿ ಜವಾಬ್ದಾರಿ ಹೊತ್ತಂತ ಪ್ರತಿಯೊಬ್ಬೊಬ್ಬರನ್ನು ಮತ್ತೆ ಈಗ ಜವಾಬ್ದಾರಿ ಹೊತ್ತಿರುವಂತವರನ್ನು ನಿನ್ನ ಕೈಗೊಳಪಿಸಿಕೊಡುತ್ತೇವೆ ಸ್ವಾಮಿ. ಸೇವೆ ಸಲ್ಲಿಸಿ ಇಹಲೋಕದ ಯಾತ್ರೆ ಮುಗಿಸಿ ನಿನ್ನ ಪರಲೋಕದ ನಿತ್ಯ ವಿಶ್ರಾಂತಿಯಲ್ಲಿರುವಂತ ಅನೇಕರನ್ನು ನೆನಪು ಮಾಡಿಕೊಳ್ತೇವೆ. ಅವರಿಗೂ ಅವರ ಕುಟುಂಬಕ್ಕೂ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ನಿನ್ನ ಯಾತ್ರೆ, ಈ ಲೋಕದ ಯಾತ್ರೆ ಮುಗಿಸಿ ನಿನ್ನಲ್ಲಿ ನಿದ್ರೆ ಹೋದಂತಹ ಸ್ವಾಮಿ ಅನೇಕ ಪ್ರಿಯರ ಜೀವನಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಮತ್ತು ಸ್ವಾಮಿ ಈಗಲೂ ತಮ್ಮ ಕರ್ತವ್ಯಗಳನ್ನು ಮುಂದುವರಿಸಿರುವ ಎಲ್ಲರ ಮೇಲೆ ನಿನ್ನ ದಯ ಎದ್ದುಕೊಂಡು ಮುಂದುವರಿಸಲಿ. ಕ್ರಿಸ್ತ ಮಹಿಮಾ ಸಭೆ ನಿನಗೆ ಮಹಿಮೆಯ ಸಭೆಯಾಗಿರ್ಲಿಕ್ಕಾಗುವಾಗೆ ಸಹಾಯ ಮಾಡು ಸ್ವಾಮಿ. ನೀನು ಈ ಸಭೆಯನ್ನು ನಡೆಸಿದ್ದಿ. ಅನೇಕ ವರತಲಾಂತುಗಳಿಗೆ
ಅನೇಕ ರೀತಿಯಾದಂತಹ ಸ್ವಾಮಿ ಅನ್ಯೋನ್ಯತೆಗಳಿಗೆ ಇದು ಸಾಧನವಾಗಿ ಬಳಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಮುಂದೆಯೂ ಸ್ವಾಮಿ ಜೀವವುಳ್ಳ ಸಭೆಯಾಗಿ ಬಳಸಲ್ಪಡ್ಲಿಕ್ಕಾಗುವ ಹಾಗೆ ನಿನ್ನ ಆತ್ಮನ ಮೂಲಕವಾಗಿ ಪವಿತ್ರಾತ್ಮನ ಶಕ್ತಿಯನ್ನು ನೀಡಿ ನಿನ್ನ ಕೃಪೆಯನ್ನು ಮುನ್ನಡೆಸುವುದಾಗಿ ಪ್ರಾರ್ಥಿಸುತ್ತಾ ಎಲ್ಲವನ್ನೂ ನಿನ್ನ ಕೈಗಳನ್ನು ಒಪ್ಪಿಸಿಕೊಡುತ್ತೇವೆ. ಮತ್ತು ಈ 10 ವರ್ಷದ ಸ್ವಾಮಿ ವಾರ್ಷಿಕೋತ್ಸವವನ್ನು ಆರಾಧಿಸುವಂತಹ ಮತ್ತು ಅದರ ಎಲ್ಲ ಕೃಪೆ ಕೊಟ್ಟದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತಾ ಸರ್ವ ಘನಮಾನ ಮಹಿಮೆ ನಿನಗೆ ಸಲ್ಲಲಿ. ಸಭೆಯ ಪ್ರತಿಯೊಬ್ಬೊಬ್ಬ ಸದಸ್ಯರನ್ನು ನಿನ್ನ ಆಶೀರ್ವಾದ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಬೇಡುವುದಕ್ಕೂ ಯೋಚಿಸತಕ್ಕಿಂತಲೂ ಹೆಚ್ಚಾದದನ್ನು ಅನುಗ್ರಹಿಸುವ ಯೇಸುವಿನ ಪರಮ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಸಭೆಯಾಗಿ ಮತ್ತೊಮ್ಮೆ ನಾವು ಕೂಡಿ ಬರಲು ನಿನ್ನ ಪವಿತ್ರ ಕ್ರಿಸ್ತ ಮಹಿಮಾ ಸಭೆಯಲ್ಲಿ ನಿನ್ನನ್ನು ಆರಾಧಿಸಲು ಕೃಪೆ ಕೊಡೆಂಬುದಾಗಿ ಯೇಸುವಿನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಕನ್ನಡ ನಾಮಕ್ಕೆ ಸ್ತೋತ್ರ ಕೊಡಲಿ. ಆಮೆನ್. Amen. Amen. Now, special number by Charmin Salins and Leroy Solins. Special number by Charmin Salins and Leroy Solins. I come before you today, and there's just one thing that I want to say. Thank you, Lord. Thank you, Lord, for all you've given to me, for all the blessings that I cannot see. Thank you, Lord. Thank you, Lord. With a grateful heart, with a song of praise, with an outstretched arm, I will bless your name. Thank you, Lord. I just want to thank you, Lord. Thank you, Lord. I just want to thank you, Lord. Thank you, Lord. For all you've done in my life, you took my darkness and gave me all your light. Thank you, Lord. Thank you, Lord. You took my sin and my shame. You took my sickness and healed all my pain. Thank you, Lord. Thank you, Lord. With a grateful heart, with a song of praise, with an outstretched arm, I will bless your name. Thank you, Lord. I just want to thank you, Lord. Thank you, Lord. I just want to thank you, Lord. Thank you, Lord. I just want to thank you, Lord. Thank you, Lord. I just want to thank you, Lord. Thank you, Lord. I request Freniaya to lead us in prayer. ಪ್ರಾರ್ಥನೆ ಮಾಡೋಣ. ಸಭೆಗೆ ಶಿರಸ್ಸಾಗಿರುವ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ಕರ್ತನೆ, ಈ ವಿಶೇಷವಾದಂತ ಸಮಯ, ಆರಾಧನಾ ಸಮಯಕ್ಕಾಗಿ ನನಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ವಸೈ ಸಭೆಯ ಕುಟುಂಬವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ
ನೀನು ಮಾಡಿದ ಎಲ್ಲ ಮಹೋಪಕಾರಗಳನ್ನ ಸ್ಮರಿಸುತ್ತಾ ನಿನ್ನನ್ನು ಆರಾಧಿಸಿ ಕೊಂಡಾಡುವಂತ ಕೊಟ್ಟಂತ ಈ ಅವಕಾಶ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕಳೆದ 10 ವರ್ಷಗಳು ನೀನು ಈ ಸಭೆಯನ್ನ ಸ್ಥಾಪಿಸಿ ಈ ಸಭೆಯನ್ನ ಮುನ್ನಡೆಸ್ಕೊಂಡು ಬಂದಿದ್ದೀ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಸಭೆಯನ್ನ ಕಟ್ಟುವಾತನು ನೀನು, ಅದನ್ನ ಬೆಳೆಸುವಾತನು ನಡೆಸುವಾತನು ನೀನಾಗಿದ್ದಿ. ಈ ಸಭೆಯ ಬುನಾದಿ ನೀನಾಗಿರುತ್ತಿ ಕರ್ತನೆ. ಸಭೆಯ ಎಲ್ಲ ಆಗು ಹೋಗುಗಳಲ್ಲಿ ನೀನು ಜೊತೆಗಾರನಾಗಿದ್ದುಕೊಂಡು ಮಾಡಿದ ಎಲ್ಲ ಮಹೋಪಕಾರಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಸಭೆಯಲ್ಲಿ, ದೇವಾಲಯದಲ್ಲಿ, ನಿನ್ನ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ ನಿರಂತರವಾಗಿ ನೀನು ಇರಿಸಿಕೊಂಡು ಬಂದು ಮಾಡಿದೆಲ್ಲ ಪ್ರಾರ್ಥನೆಗಳಿಗೆ ಈವರೆಗೂ ಸದುತ್ತರವನ್ನ ಕೊಡುತ್ತಾ ಬಂದಿದ್ದಿ. ಭಕ್ತರ, ನಿನ್ನ ವಿಶ್ವಾಸಿಗಳ ಜೀವಿತದಲ್ಲಿ ಅನೇಕ ರೀತಿಯ ಅದ್ಭುತ ಕಾರ್ಯಗಳನ್ನ ಮಾಡಿರುತ್ತಿ ಕರ್ತನೆ. ನಿನ್ನನ್ನ ಹುಡುಕಿಕೊಂಡು ಬಂದವರಿಗೆ ನೀನ್ ನಿರೀಕ್ಷೆಯ ಆಶಾ ಕಿರಣವನ್ನ ಮೂಡಿಸಿದೆ, ಅದಕ್ಕಾಗಿ ನನಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಅನೇಕರು ಆ ಸ್ಥಳದಲ್ಲಿ ನಿನ್ನನ್ನ ಕಂಡುಕೊಳ್ಳುವಂತೆ ಸಹಾಯ ಮಾಡಿದ್ದಿ. ಅನೇಕರು ತಮ್ಮನ್ನ ತಾವು ನಿನಗೆ ಒಪ್ಪಿಸಿಕೊಡುವಂತೆ ನೀನು ಅನುಗ್ರಹ ನೀಡಿದೆ, ಅದಕ್ಕಾಗಿ ನನಗೆ ಸ್ತೋತ್ರ. ಅನೇಕ ಸೇವಕರುಗಳು ಸೇವೆ ಮಾಡುವಂತೆ ನೀನು ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದಿ. ಮಾತ್ರವಲ್ಲ, ಅನೇಕ ಜನರು ತಮ್ಮನ್ನ ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತೆ ನೀನು ಈ ಸಭೆಯಲ್ಲಿ ಅವರನ್ನ ಉಪಯೋಗಿಸಿಕೊಂಡದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಹೌದು ಸ್ವಾಮಿ, ನಮಗೆ ತಿಳಿದಂತೆ ಈಗಾಗಲೇ ಎಲ್ಲರೂ ಕೂಡ ಸಭೆಯ ಅಂಗಗಳಾಗಿ ವಿಶೇಷವಾದಂತ ವಿಭಿನ್ನವಾದಂತ ಕೆಲಸ ಕಾರ್ಯ ಜವಾಬ್ದಾರಿಗಳಲ್ಲಿ ನಿರತರಾಗಿದ್ದಾರೆ ಕರ್ತನೆ. ವಿಭಿನ್ನ ಜವಾಬ್ದಾರಿಗಳು ಒಬ್ಬರಿಗೊಬ್ಬರು ವಹಿಸಿಕೊಟ್ಟರೂ ಕೂಡ ತಾವೆಲ್ಲರೂ ಒಂದೇ ದೇಹಕ್ಕೆ ಸೇರಿದ್ದೇವೆ ಎಂಬ ಅರಿವಿನಲ್ಲಿ, ತಿಳುವಳಿಕೆಯಲ್ಲಿ, ಪ್ರೀತಿಯಲ್ಲಿ ಮುನ್ನಡೆಯಲು ಇಡೀ ಸಭೆಗೆ ಸಹಾಯ ಮಾಡು ಕರ್ತನೆ. ಸಭೆಯ ಮುಂದಿನ ಎಲ್ಲ ವರ್ಷಗಳಲ್ಲಿ ಕರ್ತನೆ, ನೀನು ಸಭೆಯಲ್ಲಿ ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ನಿನ್ನ ಸಭೆಯನ್ನ ಮುನ್ನಡೆಸು. ಮಾತ್ರವಲ್ಲ, ಮುಂದಿನ ಎಲ್ಲ ಆರಾಧನೆಗಳಲ್ಲಿ ನಿನ್ನ ಪ್ರಸನ್ನತೆಯನ್ನ, ನಿನ್ನ ನಡೆಸುವಿಕೆಯನ್ನ ಬೇಡುವವರಾಗಿದ್ದೇವೆ. ವಿಶೇಷವಾಗಿ ಸಭೆಯ ಸೇವೆಯಲ್ಲಿ ನಿರತರಾಗಿರುವಂತ ಎಲ್ಲಾ ನಿನ್ನ ಸೇವಕರುಗಳನ್ನ ಹರಸು, ಆಶೀರ್ವದಿಸು. ಎಲ್ಲ ಎಲ್ಡರ್ಸ್ ನ ಹರಸು, ಆಶೀರ್ವದಿಸು. ಅವ್ರು ತಕ್ಕೊಳ್ಳುವಂತೆಲ್ಲ ನಿರ್ಧಾರಗಳು ನಿನ್ನ ಚಿತ್ತಕ್ಕನುಗುಣವಾಗಿ ಸಭೆಯ ಒಂದು ಒಳ್ಳೆತನವನ್ನ, ಶ್ರೇಯಸ್ಸನ್ನ ಬಯಸ್ಲಿಕ್ಕಾಗುವಂತೆ ಅವರಿಗೆ ಬೇಕಾದ ಪವಿತ್ರಾತ್ಮನ ಬಲವನ್ನು ಅನುಗ್ರಹಿಸಿಕೊಡು. ಮಾತ್ರವಲ್ಲ, ಸಭೆಗೆ ಬರುವಂತೆಲ್ಲ ನಿನ್ನ ಜನರು, ಮಕ್ಕಳು, ಯವನಸ್ಥರು, ವೃದ್ಧಾಪ್ಯರು ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಸಭೆಗೆ ಬರ್ಲಿಕ್ಕಾಗದೇ ಇರುವಂತಹ ಎಲ್ಲ ಪ್ರಿಯರನ್ನ ಕರ್ತನೆ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಎಲ್ಲರೂ ಕೂಡ ನಿನ್ನ ಆಲಯದ ಕಡೆಗೆ ಅಡ್ಡ ಬಿದ್ದು ನಿನ್ನನ್ನ ಬೇಡಿಕೊಳ್ಳುವವರಾಗಿದ್ದೇವೆ. ಈ COVID-19 ಪರಿಣಾಮವಾಗಿ ಕರ್ತನೆ, ನಾವೆಲ್ಲರೂ ಸಭೆಯ ಮಹತ್ವವನ್ನ, ಚರ್ಚಿನ ಆಲಯದ ಮಹತ್ವವನ್ನ ಅರ್ಥಕೊಳ್ಳುವಂತೆ ನೀನು ಸಹಾಯ ಮಾಡಿದ್ದಿ ಕರ್ತನೆ. ಮಾತ್ರವಲ್ಲ, ಮುಂದಿನ ದಿವಸಗಳಲ್ಲಿ ದೇವಾಲಯದ ಬಾಗಿಲು ತೆರೆಯಲ್ಪಡುವಾಗ ನಾವೆಲ್ಲರೂ ಪರಿಶುದ್ಧತೆಯಲ್ಲಿ ನಿನ್ನ ಕಡೆಗೆ ಓಡಿ ಬಂದು ನಿನ್ನನ್ನು ಆರಾಧಿಸಿ ಕೊಂಡಾಡ್ಲಿಕ್ಕಾಗುವಂತೆ, ಪ್ರೀತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡು ಕರ್ತನೆ. ಸಭೆಯ ಮುಂದಿನ ಪ್ರತಿಯೊಂದೊಂದು ಚಟುವಟಿಕೆ, ಯೋಜನೆಗಳು, ಆರಾಧನೆಗಳು ನಿನಗೆ ಮಾತ್ರ ಮಹಿಮೆಯನ್ನ ತರುವಂತೆ ನೀನು ತಾನೇ ಸಹಾಯ ಮಾಡಿ ಮುನ್ನಡೆಸು. ಮಾತ್ರವಲ್ಲ, ಸಭೆಯಲ್ಲಿ ಅಯ್ಯನವರುಗಳಾಗಿ ಸೇವೆ ಸಲ್ಲಿಸ್ತಿರುವಂತೆಲ್ಲರನ್ನ ನೀನು ಹರಸು, ಆಶೀರ್ವದಿಸು ಕರ್ತನೆ. ಎಲ್ಲ ಸಭೆಯ ಎಲ್ಲ ಜನರನ್ನ ನೀನು ಮುಟ್ಟು, ಎಲ್ಲ ಕುಟುಂಬಗಳನ್ನ ಮುಟ್ಟು, ಎಲ್ಲ ಕುಟುಂಬಗಳು ಕರ್ತನೆ ಸಾಕ್ಷಿಯಾಗಿ ಜೀವಿಸ್ಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಡು ಕರ್ತನೆ. ಈ ಸಮಯದಲ್ಲಿ ಈ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ಒದಗಿಸಿಕೊಟ್ಟು ಅದ್ಭುತವಾಗಿ ನಡೆಸಿದ್ದಿ. ಯಾವುದೇ ರೀತಿಯ ನೆಟ್ವರ್ಕ್ ಪ್ರಾಬ್ಲಮ್ ಆಗದೇ ಇರುವ ಹಾಗೆ ನೀನು ತಾನೇ ನಿನ್ನ ಪ್ರಸನ್ನತೆಯನ್ನು ಒದಗಿಸಿಕೊಟ್ಟು ಕಾಪಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ಈ ಆರಾಧನೆಗಾಗಿ ಸ್ತೋತ್ರ. ಮುಂದಿನ ಎಲ್ಲ ದಿವಸಗಳು, ವರ್ಷಗಳು ಇಡೀ ಸಭೆ ಲೋಕಕ್ಕೆ ಬೆಳಕಾಗಿ, ಉಪ್ಪಾಗಿ, ಸಾಕ್ಷಿಯಾಗಿ ಅನೇಕರಿಗೆ ಕರ್ತನೆ ಆಶ್ರಯವಾಗಿ ನಿಲ್ಲಿಕ್ಕಾಗುವಂತೆ ಕೃಪೆ ಮಾಡಿ ಮುನ್ನಡೆಸೆಂಬುದಾಗಿ ಈ ಆರಾಧನೆಯನ್ನು ಸೇರಿ ಬಂದಿರುವಂತ ನಮ್ಮೆಲ್ಲರನ್ನು, ಎಲ್ಲಾ ಸೇವಕ ಸೇವಕಿಯರನ್ನು, ಇಡೀ ಸಭೆಯ ಜನರನ್ನು ನಿನ್ನ ತ್ರಾಣವುಳ್ಳ ಹಸ್ತಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಆಮೆನ್. I request Reverend Gladson Karkadaya to lead us in Lord's Prayer and Benediction. ನಾವು ಕರ್ತನ ಪ್ರಾರ್ಥನೆಯನ್ನು ಒಂದೇ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದ್ರೆ ರಾಜ್ಯ, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಆಮೇನ್. ಆಮೇನ್. ಎಲ್ಲರಿಗೂ ವಂದನೆಗಳು. ಬಹಳ ಪ್ರಾಮುಖ್ಯವಾಗಿ ರೆವರೆಂಡ್ ಫ್ರೆಡ್ರಿಕ್ಸ್ ಜಾರ್ಜ್ ಅಯ್ಯ, ಪ್ರೆಸ್ಬಿಟರ್ ಇನ್ಚಾರ್ಜ್ UBM ಕ್ರಿಸ್ತ ಮಹಿಮಾ ಚರ್ಚ್ ಹೊಸಾಯ್, ಮತ್ತು ವಾಕ್ಯದ ಸಂದೇಶದ ಮೂಲಕವಾಗಿ ನಮ್ಮನ್ನು ನಡೆಸಿದಂತ ಗ್ಲಾಡ್ಸನ್ ಕರ್ಕಡಯ್ಯನವರಿಗೂ, ಮತ್ತು ನಮ್ಮ ಮಧ್ಯದಲ್ಲಿ ಭಾಗಿಯಾಗಿದ್ದಂತ ರೆವರೆಂಡ್ ಎಬಿನೇಜರ್ ಜತನ್ ಅಯ್ಯನವರಿಗೂ, ರೆವರೆಂಡ್ ಶಿನು ಥಾಮಸ್ ಅಯ್ಯ, ರೆವರೆಂಡ್ ಸ್ಯಾಮ್ಯುಲ್ ಅಯ್ಯ, ರೆವರೆಂಡ್ ಸುಶೀಲ್ ಸುಮಿತ್ರಾ ಅಯ್ಯ, ಪಾಸ್ಟರ್ ಇಮಾನುವೆಲ್ ಖಾನಾಪುರ್, ಪಾಸ್ಟರ್ Vasupolaya, and all the pastors and office bearers, the friends, guests, and elders of other UBM churches and congregation members. Special thanks to all our church family members and all those who are participated in the worship service and the elders of Vasai Church. Hearty welcome and thanks for joining us in this worship service. Thank you all. May God bless you all. Thank you so much. Thank you.